ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಹೂತಿಟ್ಟ ಶವಗಳಿಗಾಗಿ ನಡೆಯುತ್ತಿರುವಂತಹ ಶೋಧ ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿದಂಥ ವೇಳೆ ತಲೆಬುರುಡೆ ಸೇರಿದ ಹಾಗೆ 12 ಮೂಳೆಗಳು ಪತ್ತೆಯಾಗಿವೆ. ಹೀಗಾಗಿ ಅನಾಮಿಕ ವ್ಯಕ್ತಿ ಮಾಡಿರುವಂತಹ ಆರೋಪಕ್ಕೆ ಮತ್ತಷ್ಟು ಬಲ ಬಂದಿದೆ. ಈ ಕೇಸ್ಗೆ ಈಗ ಮಹತ್ವದ ಟ್ವಿಸ್ಟ್ ಸಿಕ್ಕಿರುವಂತದ್ದು 5 ಸ್ಪಾಟ್ಗಳಲ್ಲಿ ಏನು ಸಿಕ್ಕಿರಲಿಲ್ಲ. ಆದ್ರೆ 4ನೇ ಸ್ಪಾಟ್ ನಲ್ಲಿ ಎಲುಬುಗಳು ಸಿಕ್ಕಿದೆ ಅನ್ನೋ ಅಧಿಕೃತ ಮಾಹಿತಿ ಟಿವಿ9ಗೆ ಲಭ್ಯವಾಗಿರುವಂತದ್ದು. ಯಾರದ್ದೋ ಗೊತ್ತಿಲ್ಲ, ಹೇಗ್ ಸತ್ರೋ ಗೊತ್ತಿಲ್ಲ, ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಕೊನೆಗೂ ಅಸ್ಥಿಪಂಜರದ ಅವಶೇಷ ಪತ್ತೆಯಾಗಿದೆ. ಹೆಣಗಳನ್ನ ಇಲ್ಲೇ ಹೂತು ಹಾಕಿದ್ದೆ ಅಂತ ದೂರುದಾರ ಹೇಳಿದ್ದ ಮಾತಿಗೆ ಬಲ ಬಂದಿದೆ. 5 ಪಾಯಿಂಟ್ಗಳಲ್ಲಿ ಸಿಗದ ಮಾನವ ದೇಹದ ಕುರುಹು 6ನೇ ಪಾಯಿಂಟ್ನಲ್ಲಿ ಪತ್ತೆಯಾಗಿದೆ. 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರದ ಅವಶೇಷ ಪತ್ತೆ. ತಲೆಬುರುಡೆ ಮೂಳೆಗಳು ಪುರುಷನದ್ದ ಮಹಿಳೆಯದ? ಮೊದಲ ದಿನ ತಲೆಬುರುಡೆಯನ್ನ ಹೊತ್ತು ಜೆಎಂಎಫ್ಸಿ ಕೋರ್ಟ್ ಮುಂದೆ ಮುಸುಕುದಾರಿ ದೂರುದಾರ ಹಾಜರಾಗಿದ್ದ. ಇದೀಗ 6ನೇ ಪಾಯಿಂಟ್ನಲ್ಲಿ ಮತ್ತೊಂದು ಅಸ್ಥಿಪಂಜರದ ಅವಶೇಷ ಸಿಕ್ಕಿದೆ. ನೆನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಶುರುವಾಗಿದ್ದ ಎಸ್ಐಟಿ ತಂಡದ ಶೋಧ ಕಾರ್ಯದಲ್ಲಿ ಮಾನವ ದೇಹದ ಮೂಳೆಗಳು ಪತ್ತೆಯಾಗಿವೆ. ದೂರುದಾರ ತೋರಿಸಿದ ಸ್ಥಳದಲ್ಲಿ 4 ಅಡಿ ಆಳದಲ್ಲೇ ತಲೆಬುರುಡೆ ಚೂರುಗಳು ಮೂಳೆಗಳು ಪ್ರತ್ಯಕ್ಷವಾಗಿವೆ. ದೂರುದಾರ ಗುರುತಿಸಿದ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರದ 12 ಮೂಳೆ ಸಿಕ್ಕಿವೆ. ಅದರಲ್ಲಿ ಕೈ ಮತ್ತು ಕಾಲಿನ ಮೂಳೆಗಳು, ತಲೆಬುರುಡೆಯ 2 ಚೂರುಗಳು ಮತ್ತು ಒಳ ಉಡುಪಿನ ರಬ್ಬರ್ ಎಲಾಸ್ಟಿಕ್ ಪತ್ತೆಯಾಗಿವೆ. ಈತ ಹೆಣ ಹೂತಾಕಿರೋದಂತೂ ನಿಜ ಅನ್ನೋದು ಈಗ ಆರಂಭಿಕ ಹಂತಗಳಲ್ಲಿ ಗೊತ್ತಾಗಿರೋಂಥದ್ದೇ. ಆತ ಈಗ ತೋರಿಸಿರೋದ್ರಿಂದ ಅಲ್ಲಿ ಹೆಣವನ್ನು ಈತ ಹೂತಾಕಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು ಮುಂದಿನ ಹಂತಗಳಲ್ಲಿ ಆತ ಯಾರ ಹೆಣವನ್ನು ಹೂತಾಕಿದ, ಇಲ್ಲಿ ಅವರು ಹೇಗೆ ಸತ್ರು, ಸೊ ಅಲ್ಲೇನಾದರೂ ಕೊಲೆ ಆಯಿತಾ, ಅತ್ಯಾಚಾರ ಆಯಿತಾ, ಇಂಥದ್ದು ಬೆಳಕಿಗೆ ಬರಬೇಕಾದ್ರೆ ಅದು ಏನಾದರೂ ಸೂಸೈಡಾ, ಸೊ ಇದು ಎಲ್ಲ ಒಂದು ಮುಂದಿನ ತನಿಖೆಯ ಹಂತದಲ್ಲಿ ಇರಬೇಕಾಯ್ತದ. ಅಸ್ಥಿಪಂಜರದ ಈ ಅವಶೇಷಗಳನ್ನ ವಿಧಿವಿಜ್ಞಾನ ತಜ್ಞರ ತಂಡ ಪರಿಶೀಲನೆ ನಡೆಸಿದೆ. 3ನೇ ದಿನದ ಮಹಜರ್ ಕಾರ್ಯ ಮುಗಿಸಿ ಮೂಳೆಗಳನ್ನ ಕೊಂಡೊಯ್ದಿದೆ. ಮೂಳೆಗಳನ್ನ ಒಂದು ಬಾಕ್ಸ್ನಲ್ಲಿ ಸೀಲ್ ಮಾಡಿ ಎಸ್ಐಟಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಇಡೀ ಕಾರ್ಯಾಚರಣೆಯನ್ನ ಎಸ್ಐಟಿ ಅನಾಮಿಕ ದೂರುದಾರನ ಸಮ್ಮುಖದಲ್ಲೇ ನಡೆಸಿದೆ. ಕಾರ್ಯಾಚರಣೆ ಬಳಿಕ ಆತನನ್ನ ಕರೆದೊಯ್ದಿದೆ. ಮೂಳೆಗಳು ಸಿಕ್ಕ 6ನೇ ಪಾಯಿಂಟ್ ಸ್ಥಳವನ್ನ ಸಂರಕ್ಷಿತ ಜಾಗ ಅಂತ ಗುರುತು ಮಾಡಿದೆ. ಸುತ್ತಲೂ ಟಾರ್ಪಲ್ ಹೊದಿಸಿ ಕವರ್ ಮಾಡಿದೆ. ಮೇಲ್ಭಾಗದಲ್ಲಿ ತಗಡಿನ ಶೀಟ್ ಹಾಕಿ ಕಬ್ಬಿಣದ ರಾಡ್ ಮೂಲಕ ಮಳೆ ನೀರು ಹೋಗದಂತೆ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆ 11:50ಕ್ಕೆ ಶೋಧ ಕಾರ್ಯ ಆರಂಭವಾಗಿದ್ದು, ಮಧ್ಯಾಹ್ನ 1 ಗಂಟೆ ವೇಳೆಗೆ 2 ಮೂಳೆಗಳ ಚೂರುಗಳು ಪತ್ತೆಯಾಗಿದ್ವು. 4 ಅಡಿ ಆಳದಲ್ಲಿ ಮೂಳೆಗಳ ಚೂರುಗಳು ಪತ್ತೆಯಾಗಿದ್ವು. ಹೀಗಾಗಿ ಮತ್ತಷ್ಟು ಆಳಕ್ಕಗೆಯಲು ಎಸ್ಐಟಿ ಟೀಮ್ ಮುಂದಾಗಿತ್ತು. ಮಧ್ಯಾಹ್ನ 2:45 ವೇಳೆಗೆ 10 ಮೂಳೆಗಳು ಸಿಕ್ಕಿದ್ವು. ಸಂಜೆ 4:45 ವೇಳೆಗೆ 12 ಮೂಳೆಗಳು, ತಲೆಬುರುಡೆ ಚೂರು, ಒಳ ಉಡುಪಿನ ರಬ್ಬರ್ ಎಲಾಸ್ಟಿಕ್ ಎಲ್ಲವೂ ಪತ್ತೆಯಾಗಿದ್ವು. ಒಟ್ಟು 6 ಅಡಿಗಳವರೆಗೂ ಆಳಕ್ಕೆ ಅಗೆದು ಎಸ್ಐಟಿ ಶೋಧ ನಡೆಸಿದೆ. ಈಗಾಗಲೇ ಪತ್ತೆಯಾಗಿರುವ ಮೂಳೆಗಳ ಮಾದರಿ ಪರಿಶೀಲಿಸಿದ್ರೆ ಪುರುಷನ ಮೂಳೆಗಳಂತಿದೆ ಅನ್ನೋ ಪ್ರಾಥಮಿಕ ಮಾಹಿತಿ ಎಸ್ಐಟಿ ಮೂಲಗಳಿಂದ ಸಿಕ್ಕಿದೆ. ಆದರೆ ಇದು ಸಹಜ ಸಾವ, ಕೊಲೆ ಮಾಡಿದ್ದ, ಆತ್ಮಹತ್ಯೆನಾ ಅನ್ನೋದನ್ನ ಎಫ್ಎಸ್ಎಲ್ ತಜ್ಞರ ತನಿಖೆಯಲ್ಲಿ ಬಯಲಾಗಬೇಕಿದೆ. ಈ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ವಿಧಿವಿಜ್ಞಾನ ತಜ್ಞರು ವಿವರಿಸಿದ್ದಾರೆ ನೋಡಿ. ಇದು ನೋಡಿ, ಇದನ್ನು ನಾವು ಸೂಚರ್ಸ್ ಅಂತ ಹೇಳಿ ಕರಿತೀವಿ. ಇದು ಒಳಗಡೆಯ ಭಾಗದಿಂದ ಇದು ಕೂಡ್ತಾ ಬರ್ತದೆ. ಆಮೇಲೆ ಇಲ್ಲಿ ಟೆಂಪೊರಲ್ ಸೂಚರ್ಸ್ ಅಂತೇಳಿ ಕರಿತೀವಿ. ಇದಾಗಲೇ ನಿಮಗೆ ಕಾಣ್ತಾ ಇರೋ ಹಾಗಾಗಿ ಇದಾಗಲೇ ಕೂಡಿದೆ. ಮತ್ತು ಇದು ಲ್ಯಾಂಬ್ಡಾಯ್ಡ್ ಸೂಚರ್ಸ್ ಅಂತೇಳಿ ಹೇಳ್ತೀವಿ. ಸೊ ಈ ರಫ್ ಆಗಿ ಈ ತಲೆಬುರುಡೆನ ನಾವು ಏಜ್ ಹೇಳೋದಾದರೆ 60 to 70 ಇಯರ್ಸ್ ಅಂತೇಳಿ ನಾವು ಹೇಳ್ಬೋದಾಗ್ತದೆ. ಇದು ಕೈ ಮೂಳೆ. ಸೊ ಇದು ಇಷ್ಟು ತುಂಬ ಚಿಕ್ಕದಾಗಿರೋದ್ರಿಂದ ಇದು ಡಿಸ್ಇಂಟಿಗ್ರೇಷನ್ ಜಾಸ್ತಿ. ಅದೇ ರೀತಿ ಇದು ಕಾಲಿನ ಮೂಳೆಗಳು, ಇದು ಎಲ್ಲ ತುಂಬ ಚಿಕ್ಕ ಗಾತ್ರದಾಗಿರೋದ್ರಿಂದ ಇದು ಡಿಸ್ಇಂಟಿಗ್ರೇಷನ್ ಜಾಸ್ತಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ. ರೇಟ್ ಆಫ್ ಡಿಕಂಪೋಸಿಷನ್ ವಿಲ್ ಬಿ ಮೋರ್ ಅಂತ. ಸದ್ಯ ಎಫ್ಎಸ್ಎಲ್ ತಂಡ ಮತ್ತು ಎಸ್ಐಟಿ ಅಧಿಕಾರಿಗಳು ಮೂಳೆಗಳ ಪರೀಕ್ಷೆಗೆ ಮುಂದಾಗಿದ್ರೆ, ಮತ್ತೊಂದೆಡೆ 6ನೇ ಸ್ಥಳದಲ್ಲೇ ಮತ್ತೆ ಶೋಧ ಮುಂದುವರಿಯೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಇನ್ನು 7 ಸ್ಥಳಗಳಲ್ಲಿ ಶೋಧ ಕಾರ್ಯ ಬಾಕಿ ಇದೆ. ಅಲ್ಲಿ ಇನ್ಯಾವ ಸತ್ಯ ಅಡಗಿದೆಯೋ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿದೆ. ಎಸ್ಐಟಿ ತನಿಖೆಯಲ್ಲಿ ಇದಕ್ಕೆ ಉತ್ತರ ಸಿಗಬೇಕಿದೆ. ಹೀಗಾಗಿ ಸದ್ಯಕ್ಕಂತೂ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟಿರೋದಾಗಿ ತಪ್ಪೊಪ್ಪಿಗೆ ಪ್ರಕರಣ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.